ಇದು ನಮ್ಮೂರು, ನಮ್ಮ ಸಾಸ್ತಾನ, ನನ್ನ ಗಂಡನ ಮನೆ. ಅನಂತನ ವ್ರತ ಮತ್ತು ನಮ್ಮ ಗುರುನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ರಂಗಪೂಜೆ ಅಂತ ಮಾಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮೂರಿಗೆ ಬಂದಿದ್ದೀವಿ. ಎಂಥ ಸುಂದರ ದೃಶ್ಯ ನೋಡಿ, ಸ್ವರ್ಗ ಬೇರೆ ಇಲ್ಲ. ಇದು ನಮ್ಮ ಕುಲದೇವರು ಉಮಾಮಹೇಶ್ವರ ಸ್ವಾಮಿ, ನಮ್ಮ ಮನೆ ದೇವರು ದೇವಸ್ಥಾನ. ನಮ್ಮ ಕೂಟ ಬಂದು ಜಗತ್ತಿನ ಕಾರಂತರ ಬೆಟ್ಟು ಅಂತಾರೆ. ಎಲ್ಲ ನಮ್ಮ ಸಾಲಿಗ್ರಾಮ ಒಕ್ಕೂಟಕ್ಕೆ ಇದು ನಮ್ಮ ಕಾರಂತರ ಇದಕ್ಕೆ ನಮ್ಮ ದೇವಸ್ಥಾನ. ಇದು ಉಮಾಮಹೇಶ್ವರ ಸ್ವಾಮಿ. ಇನ್ನೂ ಪೂಜೆ ಶುರುವಾಗಿಲ್ಲ. ಉಮಾಮಹೇಶ್ವರ ಸ್ವಾಮಿ ದೇವಾಲಯ. ಮಳೆ ಬರ್ತಾ ಇದೆ. ನಾಗದೇವರು ಇಲ್ಲೆಲ್ಲ ನಮ್ಮಲ್ಲಿ ನಾಗಾರಾಧನೆ ಮತ್ತು ದುರ್ಗಾರಾಧನೆ ಇದೇ ಜಾಸ್ತಿ. ಇದು ಸುತ್ತ ನೋಡಿ ಎಂಥ ಸುಂದರವಾದ ದೃಶ್ಯ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ನಮ್ಮ ಮನೆ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದರು, ನೀವು ಮತ್ತೆ ಊರಿಗೆ ಹೋದಾಗ ನಿಮ್ಮ ಮನೆ ಎಲ್ಲ ತೋರಿಸು ಅಂತ. 115 ವರ್ಷದ ಮನೆ ಇದು. ಇಲ್ಲಿ ಮನೆಗಳನ್ನು ಕಟ್ಟೋವಾಗ ಹಂಚು ತಗೊಳ್ಳೋವಾಗ ಹಂಚು ಮೇಲೆ ಇಸವಿ ಇರುತ್ತೆ. ಈಗ ನಮ್ಮನೆ ಹಂಚಲ್ಲಿ 1910 ಅಂತ ಇಸವಿ ಇದೆ. ಈಗ ತುಂಬ ಮಳೆ ಬಂದು ಈಗ ಬದಲಾಯಿಸಿರೋ ಹಂಚುಗಳಿರೋದು. ಇದು 115 ವರ್ಷದ ನನ್ನ ಮಾವಯ್ಯನವರ ತಂದೆನೇ ನಿಂತು ಕಟ್ಟಿರೋ ಮನೆ ಅದು. ಅಲ್ಲಿ ನಮ್ಮ ಮನೆ ಹತ್ತಿರದಿಂದ ತೋರಿಸ್ತೀನಿ. ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಹೂ ಬಿಡಕ್ಕೆ ಬಂದಿದ್ದೆ ನೋಡಿ. ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮದು. ನಾಗಬನಗಳಿರುತ್ತೆ, ಅಲ್ಲಿ ನಮ್ಮ ನಾಗಬನ ಇದೆ. ಇದು ನಮ್ಮ ಮನೆ. ಫಸ್ಟು ಇದು ಇನ್ನೂ ಹಳೆ ಥರ ಇಲ್ಲಿ ಫುಲ್ ಕೊಟ್ಟಿಗೆ ಇತ್ತು, ಹಸುಗಳಿದ್ವು ನಮ್ಮದು. ಈಗ ನಮ್ಮ ಮಾವಯ್ಯನ ಕಾಲ ನಂತರ ಹಸುಗಳನ್ನೆಲ್ಲ ಇನ್ನು ನೋಡ್ಕೊಳಕ್ಕಾಗಲ್ಲ ಅಂತ ಕೊಟ್ಟಿಗೆ ಎಲ್ಲ ತೆಗೆದುಬಿಟ್ಟಿದ್ದೀವಿ. ಗೇಟ್ ಮಾಡಿಸಿದ್ದೀವಿ. ಹಿಂಗೂ ಇರಲಿಲ್ಲ, ಇನ್ನೂ ಹಳೆ ಟೈಪ್ ಇರ್ತಿದ್ದು. ಈಗ ಇಲ್ಲಿ ಗೇಟ್ ಎಲ್ಲ ಮಾಡಿಸಿ ಇದು ಒಳ ಭಾಗ ನೋಡಿ. ಹಿಂಗೆ ಒಳಗೆ ಬಂದರೆ ಗೇಟಿಂದ ಅಲ್ಲಿ ಪೂರ ತೆಂಗಿನ ತೋಟ. ಕಣ್ಣಿಗೆ ಬೇಕಾದ ಹೂಗಳು. ಹಳೇ 115 ವರ್ಷದ ಉಪ್ಪರಿಗೆ ಮನೆ. ಇಡೀ ಈ ಸಾಸ್ತಾನದಲ್ಲಿ ಪ್ರಥಮವಾಗಿ ಉಪ್ಪರಿಗೆ ಮನೆ ಕಟ್ಟಿದ್ದು ನಾವೇ ಅಂತೆ. ಉಪ್ಪರಿಗೆ ಮೇಲೆ ಮನೆ ಒಳಗೂ ತೋರಿಸ್ತೀನಿ. ಇಂಥ ಮನೆಗಳೀಗ ಮತ್ತೆ ಕಾಣಸಿಗುವುದೇ ಕಷ್ಟ. ಎಷ್ಟು ಚೆನ್ನಾಗಿದೆ ನೋಡಿ. ಅನಂತನ ವ್ರತಕ್ಕೋಸ್ಕರ ನಮ್ಮ ಭಾವನವ್ರು ಹೂವೆಲ್ಲ ಕೀಳ್ತಿದ್ದಾರೆ. ನಾನು ಈಗ ಕಿತ್ಕೊಂಡು ಎಲ್ಲ ಇಟ್ಟಿದ್ದೀನಿ. ಫುಲ್ ತೋಟ ಇದು. ಅಲ್ಲೇ ಮೇಲೆಲ್ಲೋ ಒಂದು 5-6 ನವಿಲುಗಳು ಅವಾಗಿಂದ ಕೂಗ್ತಾ ಇತ್ತು. ಎಲ್ಲೋ ನವಿಲು ಕೂಗ್ತಾ ಇದೆ. ಒಂದು ಉತ್ತರದ ಬಾಗಿಲು, ಒಂದು ಪೂರ್ವದ ಬಾಗಿಲು, 2 ಬಾಗಿಲು. ಇದೊಂದು ಎಂಟ್ರೆನ್ಸ್. ಇಲ್ಲೆಲ್ಲ ಹೀಗೇನೆ. ಒಂದು ಫಸ್ಟು ಇದಕ್ಕೇನು ಹೆಸರು ಹೇಳ್ತಾರೋ ಗೊತ್ತಿಲ್ಲ. ನಂತರ ಇದು ಜಗಲಿ ಅಂತ. ಇಲ್ಲೇ ಒಂದು 50 ಜನ ಕೂಟ ಹಾಕ್ಬೋದು, ಅಷ್ಟು ದೊಡ್ಡದು. ಇದು ಅಡುಗೆ ಮನೆ. ಅಡುಗೆಯವ್ರು ಬಂದು ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಅನಂತನ ವ್ರತಕ್ಕೆ. ಇದು ಜಗಲಿ. ಇದು ಪಡಸಾಲೆ ಅಂತ.
ಇದು ದೇವ್ರ ಮನೆ. ದೇವ್ರ ಮನೆನೂ ಅಷ್ಟೇ, ಫಸ್ಟ್ ಇಲ್ಲಿರಲಿಲ್ಲ, ಅಡುಗೆ ಮನೆಯಲ್ಲಿತ್ತು. ಅಡುಗೆ ಮನೆಗೆ ಈ ಕಡೆಯಿಂದ ಒಂದು ಬಾಗಿಲು. ಇಲ್ಲೊಂದು ಉಗ್ರಾಣದ ಥರ ಕೊಠಡಿ, ಹಳೆಯ ಕಾಲದ್ದು, ಎಲ್ಲ ಹಳೆ ಕಾಲದ್ದು. ಇದೊಂದು ನೋಡಿ, ಸಂಗ್ರಹಣ. ಕೊಟ್ಟೆ. ಇದು ಉಪ್ಪರಿಗೆ ಮೇಲೆ. ನೋಡಿ ಎಷ್ಟು ಕಡಿದಾದ ಮೆಟ್ಟಿಲುಗಳು ಗೊತ್ತಾ. ಇಲ್ಲಿ ಇದೊಂದು ದೊಡ್ಡ ಉಪ್ಪರಿಗೆ ಹಾಲು. ಪಾಪ ಈಗ ಮೇಂಟೈನ್ ಮಾಡೋರೆಲ್ಲ ನಾವು ಎಲ್ಲ ಪಾಪ ಬೆಂಗಳೂರಲ್ಲಿದ್ದೀವಿ. ನಮ್ಮ ಅತ್ತೆಗೂ ಪಾಪ ವಯಸ್ಸಾಗಿದೆ, ಕಷ್ಟ. ಇಲ್ಲೂ ಒಂದು ಉಗ್ರಾಣ, ಸ್ಟೋರೇಜ್ ರೂಮ್. ಇಲ್ಲೂ ಕೂಡ ಒಂದು. ಇದು ನಾನು ಮದುವೆಯಾಗಿ ಬಂದಾಗ ರೂಮ್ ಆಗಿತ್ತು. ಇದು ಕೂಡ ಈಗ ನಮ್ಮ ಮಾವಯ್ಯಂಗೆಲ್ಲ ವಯಸ್ಸಾದ್ಮೇಲೆ ಇದನ್ನು ಆಚೆ ಕಡೆ ಸ್ನಾನದ ಮನೆ, ಲೆಟ್ರಿನ್ ಮನೆ ಎಲ್ಲ ಇತ್ತು. ಹಂಗೆ ಇಲ್ಲಿ ಸಂಪ್ರದಾಯನೇ ಹಾಗೆ, ಮನೆ ಒಳಗೆ ಇರಲ್ಲ. ಆಮೇಲೆ ಇದನ್ನು ವಯಸ್ಸಾದ್ಮೇಲೆ ಬದಲಾಯಿಸಿದ್ರು. ನೋಡಿ, ಮನೆಯಿಂದ ಆಚೆ ಹಳೆ ಕಾಲದ್ದು ಟಾಯ್ಲೆಟ್. ಅವಾಗೆಲ್ಲ ಹಿಂಗೆ ಮನೆಯಿಂದ ಆಚೆ ಇಲ್ಲಿ ಇರ್ತಾ ಇದ್ದಿದ್ದು. ನಮ್ಮ ಮದುವೆ ಆಗಿ ಬಂದಾಗೆಲ್ಲ ಇಲ್ಲೇನೆ, ಒಳಗಡೆ ಏನೂ ಇರಲಿಲ್ಲ. ಕಡೆಗೆ ವಯಸ್ಸಾಗ್ತಾ ಆಗ್ತಾ ಆಚೆಗೆಲ್ಲ ಬರೋಕ್ಕಾಗಲ್ಲ ನಮ್ಮ ಮಾವಯ್ಯಂಗೆ ಅಂತ ಬದಲಾಯಿಸಿದ್ದು. ಆಗ ಸ್ನಾನದ ಮನೆ ಕೂಡ ಇಲ್ಲಿತ್ತು. ಈಗ ನಾನೇನು ರೂಮ್ ಇತ್ತೋ ಅದೀಗ ಸ್ನಾನದ ಮನೆ ಎಲ್ಲ ಆಗಿದೆ. ಇಲ್ಲಿ ಇಷ್ಟು ನಮ್ಮ ತೋಟ, ಇನ್ನೂ ಆ ಕಡೆ ಗದ್ದೆ ಎಲ್ಲ ಇದೆ. ಇದು ನೋಡಿ, ಮೋಟಾರು ಫುಲ್ಲು ಆ ಕಡೆ ಗದ್ದೆಯಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಫುಲ್ ಮೋಟಾರ್ ವ್ಯವಸ್ಥೆ ಇದೆ. ಇದು ಬಾವಿ. ಎಷ್ಟು ಚೆನ್ನಾಗಿದೆ ನೋಡಿ, ಬರ್ತಿ ನೀರಿದೆ ಮಳೆ ಬಂದಿರೋದ್ರಿಂದ ಬಾವಿಲಿ. ಇದು ಸ್ನಾನದ ಮನೆ ಆಗಿತ್ತು ಆವಾಗ, 22 ವರ್ಷದ ಹಿಂದೆ. ನಮ್ಮೂರು, ನಮ್ಮ ಮನೆಯ ಕಿರು ಪರಿಚಯ ಮಾಡಿಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಅನ್ನ ಹಾಕ್ತಾರೆ, ನಿನ್ನೆ ಎಲ್ಲ ಅನ್ನ ಇದ್ದಿತ್ತು, ನಿನ್ನೆ ಮೊನ್ನೆ ಇವತ್ತಿಗೆ ಅಂತ ಹಾಕಿಲ್ಲ. 5 ಜನ ಇದ್ರ, ಇನ್ನು 4 ಜನ ಇದ್ರು ಕೂಡ. ಕಣಿಗೆ ಬಿಟ್ಟು ಕಣಿಗೆ ಬಿಟ್ಟು ನಡಿ ಬಿಟ್ಲಿ. ಬಿಡ್ಸಲಿಲ್ಲ, ಬಿಡ್ಸ್ಕೊಂಡ ಯಾರನ್ನು ಒಬ್ಬ ಬಿಡ್ತಿಲ್ಲ. ಇಲ್ಲ ಬಿಡಿಸುತ್ತೀವಿ, ನಾವು ಒಬ್ಳೆ ಕಣ. ನನಗೆ ಯಾರಿಲ್ಲ, ಒಂದೇ ಸೀರೆ ಹತ್ರ ಹಾಕಿ ಕಣ, ಕ್ಯಾರೆಟ್ ಚಿಪ್ಪಿ ಹಾಕಿ. ಹೌದು, ಚಿಪ್ಪಿ ತಿಂದ್ಕೊಂಡು ಮತ್ತೆ ಬೇಕಂದ್ರೆ ಇಲ್ಲಿವರೆಗೆ ಹೋಗ್ಬೋದಲ್ಲ. ಮತ್ತೇಗ ನನಗೆ ಸಕ್ಕತ್ತಾಗಿದೆ. ಹಂಗೆ ಬೆಳ್ತೀರ
ಅದೇ ಕುಟ್ಟಿಗೆಲ್ಲ ಅದಕ್ಕೆ ಸೌತ್ ಬಂದು ಈಗ ಕೈ ಈಗ ಕೈ ಸೂಪರ್. 5 ಜನ ಇದ್ದು ನಾ ಇಲ್ಲಿ ಭಾಷೆ ಸುಮ್ಮನೆ ನಮ್ಮ ಹೋಗ್ಬೇಡ ಅದು ಓಡಾಗುತ್ತೆ. ಹೌದು. ಅದು ಹೆಣ್ಣಿನ ವಿಧ ಕೂಗ್ತಿರೋದು. ಇದು ನಮ್ಮ ಕುಲದೇವರು, ಅಂದರೆ ನಮ್ಮ ಇಡೀ ಸಾಲಿಗ್ರಾಮ ಒಕ್ಕೂಟ ಏನಿದೆ, ಕೂಟ ಮಹಾಜಗತ್ತು ಅಂತ ಒಂದು ಸುತ್ತಮುತ್ತ ಒಂದು 10 ಹಳ್ಳಿಗಳನ್ನು ಸೇರಿ ಊರುಗಳನ್ನು ಸೇರಿ ಕೂಟ ಮಹಾಜಗತ್ತು ಅಂತ. ಅದಕ್ಕೆಲ್ಲ ನಮ್ಮ ಕುಲದೇವರು ಗುರುನರಸಿಂಹಸ್ವಾಮಿ ಸಾಲಿಗ್ರಾಮದ ದೇವರು. ಹಾಗೆ ಮನೆ ದೇವರು ನಮ್ಮದು ಉಮಾಮಹೇಶ್ವರ. ಇದನ್ನು ಕಾರಂತರ ಬೆಟ್ಟು ಅಂತಲೂ ಕರೀತಾರೆ. ಇದು ನಮ್ಮ ಕಾರಂತ ಕುಟುಂಬಕ್ಕೆಲ್ಲ ಸೇರಿ ನಮ್ಮದೇ ಇದು ದೇವಾಲಯ. ಉಮಾಮಹೇಶ್ವರ ಸ್ವಾಮಿದು ಪರವಾಗಿದೆ. ಉಮಾಮಹೇಶ್ವರ ಸ್ವಾಮಿ ಅರ್ಧನಾರೀಶ್ವರ. ನಿತ್ಯ ಪೂಜೆ ಆಗುತ್ತೆ ಇಲ್ಲಿ. ಇದು ಮೂಲ ದೇವರು. ದೇವಸ್ಥಾನದ ಬಾವಿ. ನಾಗದೇವರು. ನಮ್ಮ ದೇವಸ್ಥಾನ, ನಮ್ಮ ಕಾರಂತರ ಕುಟುಂಬದ ನಮ್ಮ ದೇವಸ್ಥಾನ ಅರ್ಧನಾರೀಶ್ವರ ಸ್ವಾಮಿ. ಇದು ಬೊಬ್ಬರ್ಯ ಮತ್ತು ರಕ್ತೇಶ್ವರಿ ಪರಿವಾರ ದೈವಗಳು. ಗದ್ದೆ ನೋಡಿ ಎಷ್ಟು ಚೆನ್ನಾಗಿದೆ. ಆ ಕಡೆಗೆಲ್ಲ ನಮ್ಮದು ಗದ್ದೆಗಳಿದೆ. ಮತ್ತು ಇಲ್ಲಿ ನಾಗಬನ, ಇಲ್ಲೆಲ್ಲ ಒಂದು ಕುಟುಂಬಕ್ಕೆ ಒಂದೊಂದು ನಾಗಬನ ಇರುತ್ತೆ. ನಾಗಾರಾಧನೆ, ದುರ್ಗಾರಾಧನೆಗೆ ದಕ್ಷಿಣ ಕನ್ನಡ ತುಂಬ ಪ್ರಸಿದ್ಧ. ಇದು ನೋಡಿ ನಾಗಬನಗಳು, ನಮ್ಮ ಕುಟುಂಬದ ನಾಗಬನ ಇದು. ಮನೆ ಗೃಹ ಪ್ರವೇಶ ಆಗಲಿ, ಮದುವೆ ಆಗಲಿ, ಏನೇ ಆಗಲಿ ಅಷ್ಟು ನಾಗಬನಕ್ಕೊಂದು ಪೂಜೆ ಮಾಡಿ, ಅರ್ಧನಾರೀಶ್ವರಂಗೆ ಪೂಜೆ ಮಾಡಿ, ಗುರುನರಸಿಂಹ ಸ್ವಾಮಿಗೆ ಪೂಜೆ ಮಾಡಿ
ನಾವು ಒಳ್ಳೆಯದಾಗಲಿ ಅಂತ ಪ್ರಾರಂಭಿಸ್ತೀವಿ. ಎಲ್ಲ ಟಾರ್ ರಸ್ತೆಗಳು ಮಾಡಿದ್ದಾರೆ. ನನ್ನ ಮದುವೆ ಆದ ಹೊಸದ್ರಲ್ಲಿ ಇನ್ನೂ ಇರಲಿಲ್ಲ. ಇದು ಉಡುಪಿಗೂ ಕುಂದಾಪುರಕ್ಕೂ ಮಧ್ಯ ಇರೋದು ನಮ್ಮೂರು. ಸಾಸ್ತಾನ ಗೇಟ್ ಅಂತ ಇಳಿದು ಮತ್ತೆ ಒಳಕ್ಕೆ ಗುಂಡುಮಿ ಅಂತ ಈ ಊರಿನ ಹೆಸರು. ಸುಂದರವಾದ ದೇವಸ್ಥಾನ. ಡಕ್ಕೆ ಬಲಿ ಅಂತ ಆಗುತ್ತೆ. ಅರ್ಧನಾರೀಶ್ವರನ ವೇಷ, ಅರ್ಧ ಪಾರ್ವತಿ ಅರ್ಧ ಶಿವನ ವೇಷ ಹಾಕ್ಕೊಂಡು ಮಧ್ಯರಾತ್ರಿವರೆಗೂ 1 ಗಂಟೆ 2 ಗಂಟೆವರೆಗೂ ಇಲ್ಲೆಲ್ಲ ಪೂಜೆ ಆಗುತ್ತೆ. ನಾಗದರ್ಶನ ಆಗುತ್ತೆ. ಎಲ್ಲ ಚೆನ್ನಾಗಿದೆ. ಇದು ನಮ್ಮನೆಯ ಒಳಪ್ರವೇಶ. ಮತ್ತು ಪೂರ್ತಿ ಮನೆ ಕೂಡ ನೋಡೋಣ. ಕರೆಕ್ಟ್ ಟಿವಿ ಮೇಲೆ
ಅಲ್ಲಪ್ಪ ನಿನ್ನೆ ತರಕಾರಿ ಹಾಕಿದ್ದಲ್ಲ ಈಗ ನಾಳೆ ನಿನ್ನೆ ತರಕಾರಿ ಹಾಕಿದ್ದು ಬಿಸಿಲು ಬಂದು ಅವ್ರಿಗೆ ಇನ್ನೇ ಎಷ್ಟು ಇವಳಿಗೆ ಮೊದಲೇ ಕಡೆಗೆ ಒಂದು ಸಾರಿ ಇಟ್ಕೊಂಡಿದ್ರು ಮೊದಲಿಗೆ ನಿಂದ ನಿಂದ ಅಲ್ಲ ಇಲ್ಲಂಗೆ